ನೀವು ವಶೀಕರಣವನ್ನ ಮಾಡ್ಕೋಬೇಕಾ? ನೀವು ಇಷ್ಟಪಂತ ಹುಡುಗಿ, ನೀವು ಇಷ್ಟಪಡುವಂಥ ಹುಡುಗ ನಿಮ್ಮವನಾಗಬೇಕಾ? ಅಥವಾ ಯಾವುದಾದ್ರೂ ಒಂದು ಸ್ತ್ರೀಯನ್ನು ನೀವು ವಶೀಕರಣವನ್ನ ಮಾಡ್ಕೋಬೇಕು? ಎಷ್ಟು ಪ್ರಯತ್ನ ಪಟ್ಟರೂ ನಿಮಗೆ ಫಲ ಸಿಗ್ತಾ ಇಲ್ಲ ಅಂದರೆ ವೀಕ್ಷಕರೇ, ನಾನು ಹೇಳುವಂಥ ಈ ಒಂದು ತಂತ್ರ, ವಶೀಕರಣದ ತಂತ್ರವನ್ನು ನೀವು ಮಾಡಬಹುದು. ಏನು ಮಾಡಬೇಕು? ಒಂದು ಕೆಂಪು ದಾರದಲ್ಲಿ ವೀಕ್ಷಕರೇ 11 ಲವಂಗ, ಒಂದು ಕೆಂಪು ದಾರ 11 ಲವಂಗ ಇಷ್ಟನ್ನು ರೆಡಿ ಮಾಡ್ಕೋಬೇಕು. ಇಷ್ಟನ್ನು ರೆಡಿ ಮಾಡಿಕೊಂಡು ವೀಕ್ಷಕರೇ ಒಂದೊಂದು ಲವಂಗವನ್ನು ಆ ದಾರದಲ್ಲಿ ಕಟ್ಟಬೇಕು. ದಾರದಲ್ಲಿ ಕಟ್ಟುವಾಗ ಮಂತ್ರವನ್ನು ಹೇಳಬೇಕು. ಏನು ಮಂತ್ರ? ಅವರು ಯಾರನ್ನ ನೀವು ವಶೀಕರಣವನ್ನು ಮಾಡ್ಕೋಬೇಕೋ ಅವರ ಹೆಸರನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಓಂ ಚಾಮುಂಡಾಯ ಕಾಮದೇವಾಯ ಅವರ ಹೆಸರನ್ನು ಹೇಳಿ, ಈಗ ರಮೇಶ್ ಅಂತ ಇರುತ್ತೆ, ಇಲ್ಲ ತುಳಸಿ ಅಂತ ಇರುತ್ತೆ, ಅವರ ಹೆಸರನ್ನು ಹೇಳಿ ವಶಂ ವಶಂ ಅಂತ ಹೇಳಬೇಕು. ಓಂ ಚಾಮುಂಡಾಯ ಕಾಮದೇವಾಯ ತುಳಸಿ ವಶಂ ವಶಂ ಅಂತ ಹೇಳಬೇಕು. ಈ ಮಂತ್ರವನ್ನು ಒಂದೊಂದು ಲವಂಗವನ್ನು ಕಟ್ಟುವಾಗ ಅವರ ಹೆಸರನ್ನು ನೆನೆಸ್ಕೋಬೇಕು. ಈ ಮಂತ್ರವನ್ನು ಹೇಳಿ ಆ ದಾರದಲ್ಲಿ 11 ಬಾರಿ 11 ಲವಂಗವನ್ನು ಕಟ್ಟಬೇಕು. ಕಟ್ಟುಬಿಟ್ಟು ವೀಕ್ಷಕರೇ ಆ ಲವಂಗದ ಏನು ಕಟ್ಟಿರ್ತೀರಿ ದಾರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೋಬೇಕು. ಒಂದು ರಾತ್ರಿ ಜೊತೆಯಲ್ಲಿ ಇಟ್ಕೊಂಡು ಬೆಳಗಿನ ಜಾವ ವೀಕ್ಷಕರೇ, ಬೆಳಗಿನ ಜಾವ ಎದ್ದ ತಕ್ಷಣ ಏನು ಮಾಡಬೇಕು? ಬೇವಿನ ಮರ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಮನೆ ಹತ್ರ ಬೇವಿನ ಮರ ಇದ್ದರೆ ಆ ಬೇವಿನ ಮರಕ್ಕೆ ಹೋಗಿ ಕಟ್ಟಿ ಬರಬೇಕು. ಕಟ್ಟು ಬಂದು ನೋಡಿ ವೀಕ್ಷಕರೇ, ನೀವು ಯಾವ ಒಂದು ಸ್ತ್ರೀಯನ್ನು ವಶೀಕರಣವನ್ನು ಮಾಡ್ಕೋಬೇಕು, ಯಾವ ಪುರುಷನನ್ನು ನೀವು ವಶೀಕರಣವನ್ನು ಮಾಡ್ಕೋಬೇಕು, ಅವರಾಗೆ ಬರ್ತಾರೆ, ಅವರಾಗೆ ನಿಮಗೆ ಫೋನ್ ಮಾಡ್ತಾರೆ. ನೀವೇನು ಅವ್ರಿಗೆ ಹೋಗಿ ಮಾತಾಡ್ಸಲೂಬೇಡಿ, ಅವ್ರಿಗೇನು ಫೋನು ಮಾಡಬೇಡಿ. ಅಂಥ ಬಲಿಷ್ಠವಾಗಿ ಅವರು ನಿಮಗೆ ಆಕರ್ಷಣೆ ಆಗಿ ನಿಮಗೆ ಸಂಪೂರ್ಣವಾಗಿ ವಶ ಆಗ್ತಾರೆ. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದ.